ಪಜೇರಿ ಕೈರಂಗಳದ ಈ ಗ್ರಾಮ್ಯ ಪರಿಸರದಲ್ಲಿ ಸ್ವತಃ ನಮ್ಮ ರಾಜ್ಯದ ಗೃಹ ಮಹಿಳೆಯರು ಕೆಲವೇ ಸಮಯದಲ್ಲಿ ಈ ಪ್ರದೇಶದಲ್ಲಿ ಸಂಭ್ರಮದ ಸಂಗತಿ ನಾಡಗೀತೆಯನ್ನು ಪ್ರಸ್ತುತಪಡಿಸುವುದು. ಆ ಬಳಿಕ ಗೌರವಾನ್ವಿತ ಗೃಹ ಸಚಿವರು ಯುಟಿ ಖಾದರ್ ಅವರನ್ನ ಕಂಡ ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು. ಈಗಾಗಲೇ ನಮ್ಮಲ್ಲಿ 200ಕ್ಕೂ ಹೆಚ್ಚು ಠಾಣೆಗಳನ್ನು 220 ಆಗಿದ್ದಾವೆ. ಇನ್ನೂ ಕೂಡ ಒಂದು 30-40 ಆಗಬೇಕಾಗ್ತದೆ. ಅದನ್ನು ಈಗಾಗಲೇ ಪ್ರಸ್ತಾವನೆಗಳು ಬಂದಿದೆ. ಅದನ್ನು ಹಂತ ಹಂತವಾಗಿ ಮಂಜೂರು ಮಾಡ್ತೀವಿ. ನಿಮ್ಮಲ್ಲಿ ಕೂಡ ಈ ಭಾಗದಲ್ಲಿ ಕಡಬ ಮತ್ತು ಮುಲ್ಕಿ ಅಲ್ಲಿ ಕೂಡ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ಅಲ್ಲಿಗೆ 2 ಸ್ಟೇಷನ್ಗೆ 3 ಕೋಟಿ, ಒಂದೊಂದಕ್ಕೆ 3 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಮಂಗಳೂರು ತಾಲೂಕಿನ ಹತ್ತಿರದಲ್ಲಿದ್ದೇವೆ. ನಮಗೆ ಉಲ್ಲಾಲ, ಕಲ್ಲಾಪ, ಉಲ್ಲಾಲ, ಕೋಟೆಕಾಲ್, ಚಂಬುಗಡ್ಡೆ, ಕುತ್ತಾರು, ಬೇಲಕಟ್ಟಿದ ಕೂಡ ನಮ್ಗೆ ಏನಾದ್ರು ಅವಘಡ ಆಗಬಾರ್ದು. ಆದರೆ ನಮಗೆ ಮಂಗಳೂರು ನೇರವಾಗಿ ಅದು ಹತ್ತಿರ ಆಗ್ತದೆ. ಈಗ ನಾವು ಮುಡಿಪು ಸಚಿವದಿಂದ ಇವತ್ತು ಬರೋ ಇದು ಸೆಂಟರ್ ಆಗ್ತದೆ. ನಮಗೆ 2 ಪ್ರದೇಶದ ಕೂಡ ಇವತ್ತು ನಮಗೆ ಸಮರ್ಪಕವಾಗಿ ಇದನ್ನು ಉಪಯೋಗ ಮಾಡುವ ಆದ ಕಾರಣ ಇದು ನಾವು ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಇವತ್ತು ಇದನ್ನು ಈ ಒಂದು ಸ್ಥಳ ಗುರುತಿಸಿಕೊಂಡು ಇದಕ್ಕೆ ನಾವು ಚಾಲನೆ ನಾವು ಇವತ್ತು ಮಾಡುವುದು. ಅಲ್ಲ ಕೂಡಲೇ ನೀವು ಅಲ್ಲಾಗ ಕಾಸು ತೋಲೆ ಹೊಡೆಸಿ ಮಾಡಿ 3 ತಿಂಗಳಾಯ್ತು. ಅವ್ರು ಇನ್ನೇ ನಿಮ್ಗೆ ಅವ್ರಿಗೆ ಏನು ಮಾಡಿದ್ರೆ ನಿಮ್ಗೆ ಟೋಲ್ ನಡೆ ಮಾಡ್ಬೇಕಂತ ಕಾನೂನು. ಆ ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ವಿಶೇಷ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನೆಲ್ಲವನ್ನು ಪಟ್ಟಿ ಮಾಡಿ ನಾಡಿದ್ದು ಬರುವ ಸೋಮವಾರ ಮತ್ತೆ ನಾವು 5 ಜನ ಶಾಸಕರು, ಜಿಲ್ಲಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು, ಪ್ರಾಧಿಕಾರದ ಅಧ್ಯಕ್ಷರು ಇವರೆಲ್ಲರೂ ಸೇರಿಕೊಂಡು ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟು ನಮ್ಮ 2-3 ಕರಾವಳಿ ಜಿಲ್ಲೆಗೆ ಒಂದಷ್ಟು ರಿಯಾಯಿತಿಯನ್ನು ಇದರಲ್ಲಿ ನೀವು ಕೊಡಬೇಕು, ಈ ನಿರ್ಣಯವನ್ನು ಕೊಡಲಿಕ್ಕೆ ಅನ್ನೋದು ಒಂದು ವಿಷಯಗಳನ್ನು ಮಂಡನೆ ಮಾಡ್ತೇವೆ. ಇನ್ನೊಂದು, ಗ್ರಾಮ ಪಂಚಾಯತಿಯಿಂದ ತೆಗೆದಿರುವಂಥ ಈ ವ್ಯವಸ್ಥೆಗಳನ್ನು ಪುನರಪಿ ಗ್ರಾಮ ಪಂಚಾಯತಿಗೆ ಕೊಡಬೇಕು ಅನ್ನೋದು ಕೂಡ ನಾವು ವಿನಂತಿಯನ್ನು, ಆಗ್ರಹವನ್ನು ಸರ್ಕಾರಕ್ಕೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದನ್ನು ಒಂದು ಪಟ್ಟಿ ಮಾಡಿ ಇದಕ್ಕೆ ಯಾವ ಥರ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂಥೇಳಿ, ಯಾವ ಸೊಲ್ಯೂಷನ್ನ ಇದಕ್ಕೆ ಅನುಗುಣವಾಗಿ ಆಗತ್ತೆ, ನಮ್ಮ ಈ ಕೋರಿಕೆ ನಿರ್ದೇಶನಗಳು ಏನಿದೆ ಅದಕ್ಕೆ ತಕ್ಕನಾಗಿ ಏನು ಮಾಡಬೇಕು ಅಥವಾ ಅದರಲ್ಲಿ ಮಾರ್ಪಾಡು ಏನಾದರೂ ಬೇಕಿದೆಯಾ ಅಂತ ಒಂದು ವಿವರವಾಗಿ ಒಂದು ಡಿಸ್ಕಷನ್ ಮಾಡಿ ಅದನ್ನು ಲಿಸ್ಟ್ ಔಟ್ ಮಾಡಿ ಮತ್ತು ನಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಸರ್ಕಾರದ ಹಂತದಲ್ಲಿ ಇದನ್ನು ಸಜೆಸ್ಟ್ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ತಗೊಂಡು